ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಗಿಲ್ಲಿ ಅವರು ಈಗಾಗಲೇ ಕಪ್ಪನ್ನ ಕೈಗೆತ್ತಿಕೊಂಡಿದ್ದಾರೆ. ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಗಿಲ್ಲಿ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ಎಷ್ಟು ಖುಷಿ ಆಗ್ತಿದೆ ಈ ಸಂದರ್ಭದಲ್ಲಿ? ಅದೇ ಬಂದಾಗಿಂದನೂ ಅದೇ ಹೇಳ್ತಾವನಿ ಎಲ್ರಿಗೂ, ಹೇಳೋಕೆ ಆಯ್ತಾ ಇಲ್ಲ. ಅದೇ ಕಣ್ಣೀರು ಹಾಕ್ಬಿಟ್ಟು ಎಕ್ಸ್ಪ್ರೆಸ್ ಮಾಡುವ ಅಂದ್ರೆ ನಂಗೆ ಹಾಳಾದ್ದು ಬರೋದಿಲ್ಲ, ಅಳೋಕೆ ಹೇಳೋಕ್ಕಾಗೋದಿಲ್ಲ ಮೇಡಮ್. ಅಷ್ಟು ಅನ್ಕೊಂಡಿದ್ದೀರಾ ಇಷ್ಟು ಜನರ ಪ್ರೀತಿ ಸಿಗುತ್ತೆ, 100 ದಿವಸಗಳಲ್ಲಿ ಇಷ್ಟು ಜನರನ್ನ ಸಂಪಾದಿಸ್ತೀನಿ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದಿದ್ಯಾ ಗಿಲ್ಲಿ? ನಮ್ಮ ತಾಯಿ ಹಣೆಗೂ ಕನ್ಸು ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಹಿಂಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಅನ್ಕೊಂಡಿರಲಿಲ್ಲ. ಬಿಗ್ ಬಾಸ್ ಫಿನಾಲೆ ಸುದೀಪಣ್ಣ ಕೈ ಎತ್ಬಿಟ್ಟು ಆಚೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಈ ಥರ ಎಲ್ಲ ಐತೆ ಅಂತ. ಅದೇನು ಯಾವ ಜನ್ಮದ ಪುಣ್ಯನೋ, ನಮ್ಮ ಅಪ್ಪ ನಮ್ಮವ್ವ ಮಾಡಿದ ಪುಣ್ಯನೋ ಗೊತ್ತಿಲ್ಲ. ಎಷ್ಟೇ ಹೋರಾಟ ಇರ್ಬೋದು, ಎಷ್ಟೇ ಕಿತ್ತಾಟ ಇರ್ಬೋದು, ಆ ಕಪ್ಪು ಹಿಡಿಯುವಂತ ಸಂದರ್ಭ ಹೆಂಗಿತ್ತು? ಅಂದ್ರೆ ಎಲ್ಲರ ಕೈಗೆ ಸಿಗಲ್ಲ ಅದು. ನಿಮ್ ಕೈಗಿಟ್ಟಾಗ ಆ ಕ್ಷಣ ಎಷ್ಟು ಖುಷಿ ಇತ್ತು? ಅಥವಾ ಕಣ್ಣೀರ್ ಹಾಕಿದ್ರಾ ಹಿಂಗೆ ಅಂತ? ಇಲ್ಲ ಮೇಡಮ್, ಈಗ ನಾನು ಅದೇ ಸ್ಟೇಜ್ ಮೇಲೆ ಅದೇ ಹೇಳಿದೆ. ಈಗ 5-6 ಶೋ ಮಾಡಿದ್ದೀನಿ ನಾನು, ಒಂದರಲ್ಲೂ ವಿನ್ ಆಗಿರಲಿಲ್ಲ. ರನ್ನರ್ ಅಪ್ ಆಗಿದ್ದೀನಿ, ರನ್ನರ್ ಅಪ್ ವರ್ಗೂ ಬಂದಿದ್ದೀನಿ, ವಿನ್ ಆಗಿರಲಿಲ್ಲ ಅಣ್ಣ. ಈ ಟೈಮಲ್ಲಿ ಏನಾರ ನಾನು ವಿನ್ ಆಗಿಲ್ಲ ಅಂದ್ರೆ ಅದು ನಾನು ಹಣ ಬರ್ದಲ್ಲೇ ಬರ್ದಿಲ್ಲ ಅನ್ಕೋಬೇಕು ಅಷ್ಟೇ ಅಂತ ಹೇಳಿದೆ. ವಿನ್ ಆದಮೇಲಂತೂ ಮೊದಲನೇ ವಿನ್ನು. ಈಗ ನೀವು ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿ, ಈಗ ಎಲ್ಲರೂ ಯಾರಾದ್ರೂ ಈಗ ಯಾವ್ದಾದ್ರು ಪ್ರೋಗ್ರಾಮ್ ಹೋಗಿ ಇಲ್ಲ ಎಲ್ಲಾದ್ರೂ ಫಂಕ್ಷನ್ಗೆ ಹೋದಾಗ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಆ ಸೌಂಡ್ ಹೆಂಗಿರ್ತದೆ ಅದು ಉಳ್ಕೊಬಿಡ್ತದಲ್ಲ ಮೇಡಮ್. ಈಗ ನಾವು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದರೂ ಹೇಳ್ಕೊಬೋದಲ್ಲ, ನಾನು ಹಿಂಗೆ ಒಂದು ಶೋ ಮಾಡಿದೆ, ಅದರಲ್ಲಿ ವಿನ್ ಆಗಿದೆ ನಾನು ಅಂತ ತೋರಿಸ್ಬೋದಲ್ಲ. ಅದು ಉಳ್ಕೊಬಿಡ್ತದಲ್ಲ ಮೇಡಮ್ ಇನ್ನು ನಾನು ಬದುಕಿರೋ ಗಂಟನು. ಜಗ್ಗೇಶ್ ಸರ್ ಒಂದ್ ಮಾತು ಹೇಳಿದ್ರು, ಅದೇ ನಿಜವಾಯ್ತು ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಇಯರ್ ನೋಡಿದ್ರೆ ನಿಮ್ ಜೊತೆ ಎಲ್ಲ ಬಾಡಿ ಗಾರ್ಡ್ ಇರ್ತಾರೆ. ಆ ಮಾತನ್ನ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಮೆಸೇಜ್ ಕೂಡ ಕಳ್ಸಿದ್ದೆ ನಾನು. ಅವ್ರು ಒಂದು ಸ್ಮೈಲ್ ಕಳ್ಸಿದ್ರು, ಹಂಗೆ ಆಗುತ್ತೆ ಅಂತ ಕೂಡ ರಿಪ್ಲೈ ಕೂಡ ಹೇಳಿದ್ರು. ಏನ್ ಹೇಳ್ತೀರಾ ಇದಕ್ಕೆ ಅಂತ? ಮೇಡಮ್, ಈಗ ಜಗ್ಗೇಶಣ್ಣ ಈಗ ದೊಡ್ಡ ಕಲಾವಿದ್ರು ಬಾಯಲ್ಲಿ ಆ ಥರ ಮಾತು ಬಂದದೆ ಅಂದರೆ ಸುಮ್ಮನೆ ಬರಲ್ಲ ಮೇಡಮ್. ಅವ್ರಿಗೇನೋ ಅನ್ಸಿರ್ತದೆ, ಹಂಗೆ ಅನ್ನಿಸ್ತೇನೆ, ಹಂಗೆ ಹೇಳಲ್ಲ ಮೇಡಮ್, ಸುಮ್ಮನೆ ಹೇಳಲ್ಲ. ಅವ್ರ ಆಶೀರ್ವಾದ, ಅವ್ರ ಪ್ರೀತಿಯಿಂದನೇ ಇದೆಲ್ಲ ಆಗಿದ್ದು, ಅವರೆಲ್ಲರೂ ಪ್ರೀತಿಯಿಂದ ಅಂತ ಹೇಳ್ಬೋದು. ಶಿವಣ್ಣ ಕೂಡ ನೀವೇ ಗೆಲ್ಲೋದು ಅಂತ ಟೇಬಲ್ ತಟ್ಟಿ ಹೇಳ್ಬಿಟ್ರು. ಶಿವಣ್ಣ ಅದೇ ನನ್ನ ಫೇವ್ರೇಟ್ ಮೇಡಮ್. ಶಿವಣ್ಣ ನಾವು DKD ಶೋ ಎಲ್ಲ ಮಾಡಬೇಕಾದ್ರೆ ಶಿವಣ್ಣ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಗೀತಕ್ಕ, ಶಿವಣ್ಣ ಎಲ್ಲ ಗಿಲ್ಲಿ ಗಿಲ್ಲಿ ಅನ್ಕೊಂಡು ಮಾತಾಡ್ಸೋದು. ಆಮೇಲೆ ಸ್ಟೇಜ್ ಮೇಲೆ ಹೇಳಿದ್ರು ಗಿಲ್ಲಿ ನನಗೆ ತುಂಬ ಇಷ್ಟ. ಅದೇ ನಮ್ಮ ಕುಟುಂಬ ಅವಾರ್ಡ್ಸ್ ಎಲ್ಲ ಮಾಡಿದ್ವಲ್ಲ ಜಿ ಕನ್ನಡದಲ್ಲಿ, ಅಲ್ಲೆಲ್ಲ ಹೇಳಿದರು ಗಿಲ್ಲಿ ನನಗೆ ತುಂಬ ಇಷ್ಟ ಅಂತ ಸ್ಟೇಜ್ ಮೇಲೆ ಹೇಳಿದರು. ನಾನು ಆವಾಗಲೇ ನಾನು ಬಿಗ್ ಬಾಸಲ್ಲೂ ಅಷ್ಟೇ, ನಿಮ್ಮ ಅಪ್ಪು ಈಗ ಬಿಗ್ ಬಾಸಲ್ಲಿ ಒಂದು ಚಟುವಟಿಕೆ, ಒಂದು ಆ್ಯಕ್ಟಿವಿಟಿ ಇತ್ತು. ನಿಮ್ಮ ಲೋ ಪಾಯಿಂಟ್ ಯಾವುದು ನಿಮ್ಮ ಲೈಫಲ್ಲಿ, ನಿಮ್ಮ ಅಪ್ಪರ್ ಪಾಯಿಂಟ್ ಯಾವುದು, ನಿಮ್ಗೆ ಪ್ರೌಡ್ ಫೀಲ್ ಆಗಿದ್ದೆ ಅವಾಗ, ನೀವು ಬಿದ್ದಿದ್ದೆ ಯಾವಾಗ ಅಂತ. ಅವಾಗ ನಾನು ಮೆನ್ಷನ್ ಮಾಡಿ ಹೇಳಿದ್ದೆ. ಶಿವಣ್ಣ ಸ್ಟೇಜ್ ಮೇಲೆ ಗಿಲ್ಲಿ ನನಗೆ ಇಷ್ಟ ಅಂತ ಒಂದು ಮಾತು ಹೇಳಿದರು. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಅದೇ ನನಗೆ ಮರೆಯೋಕ್ಕಾಗದೇ ಇರೋದು. ಅಂದರೆ ನಾವು ಯಾರು ಮೇಡಮ್, ಅವ್ರ ಕಾಲು ಧೂಳ್ಗೂ ಸಮ ಇಲ್ಲ ನಾವು. ಅವ್ರ ಬಾಯಲ್ಲಿ ನಮ್ಮ ಹೆಸರು ಬರ್ತದೆ ಅಂದರೆ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನೈತೆ. ನಾನು ನೋಡ್ಬಿಟ್ಟು ನಾನೊಂದು 4-20 ಸಲ ನೋಡ್ಬಿಟ್ಟೆ ಅಂದ್ಕೊಳ್ಳಿ ಶಿವಣ್ಣ ಹೇಳಿರೋದು ವಿಡಿಯೋನ. ಕೆಲ್ಸಕ್ಕೋಸ್ಕರ ಬೆಂಗಳೂರಿಗೆ ಬರೋದು, ಊಟಕ್ಕೆ ಪಕ್ಕದ ರೂಮಿಂದ ಕರೆಯೋದು, ಇದೆಲ್ಲ ಇನ್ಸಿಡೆಂಟ್ಗಳನ್ನ ನೀವು ಹೇಳಿದ್ರಿ. ಸೊ ಈ ನೋವನ್ನ ನಿಮ್ಮ ತಾಯಿ ಕೂಡ ಹಂಚ್ಕೊಂಡಿದ್ರು. ಬಟ್ ಇವತ್ತು ಎಷ್ಟು ಖುಷಿ ಪಡ್ತಾ ಇದ್ದಾರೆ ನಿಮ್ ತಂದೆ ತಾಯಿ? ಆ ಕಪ್ ಸಿಕ್ಕಿದಾಗ ಅವರ ಮುಖದಲ್ಲಿ ಎಷ್ಟು ಖುಷಿ ಇತ್ತು, ಏನಂದ್ರು ನಿಮ್ಗೆ ಅಂತ? ಮೇಡಮ್ ಸ್ಟೇಜ್ ಮೇಲೆ ಹೇಳಿದ್ರು ನಮ್ಮ ಅಪ್ಪ, ನನ್ನ ಮಗ ಇಷ್ಟು ಮಾಡಿದ್ದು ನನಗೆ ಇಲ್ಲಿ ಗಂಟ ಕರ್ಕೊಬಂದು ನಿಲ್ಸಿದ್ನಲ್ಲ, ಅದೇ ನನ್ನ ಪುಣ್ಯ ಅಂತೆಲ್ಲ. ಆ ಅಪ್ಪ ಅವನ ಮಕ್ಕದಲ್ಲಿ ಆ ಸ್ಮೈಲು, ಈಗ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಮಗನಿಂದ ನಾನು ಇಲ್ಲಿಗೆ ಬಂದೆ ಅಂತ ಹೇಳೋದು, ಅದಕ್ಕಿಂತ ಹೆಮ್ಮೆ ಪಡೋ ವಿಷಯ, ಅದಕ್ಕಿಂತ ಖುಷಿ ಪಡೋ ವಿಷಯ ಏನೈತೆ ಮೇಡಮ್? ಅವ್ರು ಖುಷಿ ಪಟ್ಟರೆ ಅದೇ ಸರಿಯಪ್ಪ, ಅವ್ರ ಮಗನಾಗ ಹುಟ್ಟಿದ್ಕೂ ಅವರು ಖುಷಿ ಪಡಿಸೋದ್ನಲ್ಲ ಅಷ್ಟು ಸಾಕು ಅನ್ಸುತ್ತೆ. ಸಾಕಷ್ಟು ಬಾರಿ ಕುಗ್ಗಿ ಹೋಗುವಂತ ಸಂದರ್ಭ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಎದುರಾಗಿತ್ತು. ಕೆಲವೊಂದು ಇನ್ಸಿಡೆಂಟ್ಗಳು ಅಥವಾ ಕಾಲೆಳೆಯುವಂಥದ್ದು, ನೀವೆಲ್ಲರ ಕಾಲೆ ಎಳಿತಿದ್ರಿ, ಬಟ್ ನಿಮ್ಮನ್ನ ಕುಗ್ಸುವಂತ ಪ್ರಯತ್ನ ಕೆಲವೊಂದು ಸಂದರ್ಭದಲ್ಲಿ ಆಗಿತ್ತು. ಆವಾಗ ಏನಾದ್ರು ಕುಗ್ಗೋಗಿದ್ರ ನೀವು? ಅದನ್ನ ಯಾವ ತರ ತಗೊಂಡ್ರಿ ಅಂತ? ಮೇಡಮ್ ನಾನು ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇ ಅಷ್ಟು ಸುಲಭವಾಗಿ ಯಾವ್ದು ಮನ್ಸಿಗೆ ಜಾಸ್ತಿ ತಗೋದಿಲ್ಲ ಮೇಡಮ್. ಖುಷಿಯಾಗಿರ್ತೀನಿ. ಆ ಟೈಮಿಗೆ ಬೇಜಾರಾಗ್ಬೋದು ಅಷ್ಟೇ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಆ ಥರ ಅಲ್ಲ, ಒಯ್ತಾ ಇರ್ತೀನಿ. ಸರಿ ಆಯ್ತು ಬಿಡು, ನೆಕ್ಸ್ಟ್ ಸರಿ ಮಾಡಕ್ಕೆ ಹೋಗು ಅಂದ್ಬಿಟ್ಟು ಒಯ್ತಾ ಇರ್ತೀನಿ. ಆ ಥರ ಒಂದಿಷ್ಟು ಅಭಿಮಾನಿಗಳನ್ನ ಆವಾಗ ಜಾಲಿವುಡ್ ಪಕ್ಕ ಮಾತಾಡ್ಸ್ಬೇಕಾದ್ರೆ ಹೇಳ್ತಾ ಇದ್ರು, ಹೊರಗಡೆ ಬಂದ್ಮೇಲೆ ಕಾವು ಜೊತೆ ಮದುವೆ ಮಾಡಿಸ್ತೀನಿ ಅಂತ. ಇಲ್ಲ ಮೇಡಮ್, ಪಾಪ ಒಳ್ಳೆ ಸ್ನೇಹಿತರು, ಆ ಥರ ಎಲ್ಲ ಏನಿಲ್ಲ. ಓಕೆ.
ನಿಮ್ಮ ವಂಶದ ಕುಡಿ ರನ್ನರ್ ಅಪ್ ಆಗಿದೆ, ಎಷ್ಟು ಖುಷಿ ಇದೆ ಅದು. ಸಿಕ್ಕಾಪಟ್ಟೆ ಖುಷಿ ಮೇಡಮ್. ಈಗ ಅದೇ ಸುಮಾರು ಸಲ ನಾನು ಬಿಗ್ ಬಾಸ್ ಅಲ್ಲಿ ಹೇಳೋನಿ, ರಕ್ಷಿತ್ ನೋಡಿದ್ರೆ ನನ್ನ ವರ್ಷನ್ನೇ ನೋಡ್ದಂಗೆ ಆಯ್ತದೆ, ನಾನೇ ಲೇಡಿ ವರ್ಷನ್ ಅಲ್ಲಿ ನೋಡ್ದಂಗೆ ಆಯ್ತದೆ. ಅವಳು ಹಂಗೆ ಪಟ ಪಟ ಅಂತ ಮಾತಾಡೋದು, ಏನಿದ್ರು ಓಪನ್ ಆಗಿ ಹೇಳ್ಬಿಡುದು, ಆ ಥರ ಅವಳು ಸಖತ್ ಕನೆಕ್ಟ್ ಆಗ್ಬಿಟ್ಟಿದ್ಲು ಮೇಡಮ್. ಲಾಸ್ಟಲ್ಲಿ ಬರ್ಬೇಕಾದೆಲ್ಲ ಪಾಪ ಈಗ ಊಟದ ವಿಷಯದಲ್ಲಾಗಿರಲಿ, ನಾನು ನೋಡ್ಕೊಳ್ಳೋ ವಿಷಯದಲ್ಲಾಗಿರಲಿ ಚೆನ್ನಾಗಿ ನೋಡ್ಕೊತಿದ್ಲು. ಮಾತು ಅದೆಲ್ಲ ಸೂಪರ್ ಮೇಡಮ್. ನಿಮ್ದು ನೀವು ಹೇಳ್ತಿದ್ದ ಮಾತುಗಳೆಲ್ಲ ಹಾಡಾಗಿದೆ, ಹೊರಗಡೆ ರ್ಯಾಪ್ ಸಾಂಗ್ ಆಗಿದೆ, ಅದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಈ ವಿಷಯ ಗೊತ್ತಾಗಿದೆ? ಈಗ ಬಂದು ಸರ್ಚ್ ಮಾಡಿದ್ರೆ ಏನಾದ್ರು? ಇಲ್ಲ, ಈಗ ಸರ್ಚ್ ಮಾಡಿ ಸುಮ್ಮನೆ ರೀಲ್ಸ್ ಹಿಂಗೆ ನೋಡ್ತಾ ಇದ್ದೆ, ಅದರಲ್ಲಿ ಒಂದು ಸ್ವಲ್ಪ ನೋಡಿದೆ ಮೇಡಮ್. ಯಾರೋ ಹುಡುಗಿರೆಲ್ಲ ಆಡಿರೋದು ಕೂತ್ಕೊಂಡು ಅದು ನೋಡ್ದಾಗೆಲ್ಲ ಖುಷಿ ಆಯ್ತದೆ. ಅಯ್ಯೋ, ಹಿಂಗೆ ಸುಮ್ಮನೆ ಹಿಂಗೆ ಮಾತಾಡಿರೋದೆಲ್ಲ ಹೊರಗಡೆ ಹಿಂಗೆ ಆಗ್ಬಿಟ್ಟೈತೆ ಅಂದರೆ ನಿಜವಾಗ್ಲೂ ಬಿಗ್ ಬಾಸ್ ಶೋ ಆಗಿರೋ ತಾಕತ್ತು ಮೇಡಮ್ ಅದು. ಈಗ ಒಂದ್ ಲೈನ್ ಹೇಳ್ಬಿಡಿ, ಅದು ದೊಡ್ಡವ ತುಂಬಾ ಫೇಮಸ್. ಅಯ್ಯೋ, ಹೇಳಿ ಸಾಕಾಗ್ಬಿಟ್ಟೈತೆ ಬಿಡಿ, ಇನ್ನೊಂದ್ಸಲಿ ಹೇಳ್ತೀನಿ. ಅದು ನಾನೇನು ಲಿರಿಕ್ಸ್ ಬರೆದು ಆಡಿರೋದು ಅಲ್ಲ, ಅದು ನಾವು ಸ್ಕೂಲಲ್ಲಿ ಆಡ್ತಿದ್ದು ಊರಲ್ಲಿದ್ದಾಗ. ಅದು ಆ ಮೂಮೆಂಟ್ಗೆ ಆಡಬೇಕು ಅನ್ನಿಸ್ತು, ಆಡಿದೆ ಅಷ್ಟೇ ಮೇಡಮ್. ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರ್ಗಾಕೋ ಸೊಪ್ಪು, ನೀವು ಮಾಡಿದ ತಪ್ಪು. ಈ ತಮಿಳಲ್ಲಿ ಕೂಡ ಆಗಿದೆ ಇದನ್ನ, ನಿಮ್ಮ ಫೋಟೋಸ್ ಅನ್ನ ತಮಿಳಲ್ಲಿ ಕೂಡ ಹಾಕೊಂಡು ಅಥವಾ ಒಂದಿಷ್ಟು ಸೀನ್ಗಳನ್ನ ಹಾಕೊಂಡು ಸಾಂಗ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಏನ್ ಅನ್ಸುತ್ತೆ, ಇಲ್ಲಿ ಬಿಟ್ಟು US ಆಗಿರ್ಬೋದು ಅಥವಾ ನಮ್ಮ ಪಕ್ಕದ ರಾಜ ಆಗಿರ್ಬೋದು, ಅಲ್ಲೆಲ್ಲ ನಿಮ್ಮ ಫ್ಯಾನ್ಸ್ ಗಳು ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ. ಅದೇ ಸತ್ಯವೂ ಗೊತ್ತೈತಿಲ್ಲ ಮೇಡಮ್. ಈಗ ಅದೇ ಬಂದವ್ರಿಗೆಲ್ಲ ಅದನ್ನೇ ಹೇಳ್ತಾವ, ನನಗೆ ಕನ್ಸ ನಿಜವಾ ಒಂದು ಗೊತ್ತೈತಿಲ್ಲ, ಏನ್ ನಂಬೇಕಾಗ್ಬಿಡ್ಬೇಕು. ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನಾನು ಒಳಗಿದ್ದನ ಹೊರಗಿದ್ದನ ಇದೆಲ್ಲ ಒಳಗಡೆ ಮಲ್ಕಂದು, ಈಗ ಬಿಗ್ ಬಾಸ್ ನಮ್ಮ ಬೆಡ್ರೂಮ್ ಏನೈತೆ ಅಲ್ಲಿ ಮಲ್ಕಂದು ಕನಸು ಕಾಣ್ತಾ ಇದ್ದಾನ ನಿಜನ, ಅವಾಗಿಂದ ಹಿಂಗ್ ನೋಡ್ಕತಾವ್, ಜಿಗ್ಟಿ ನೋಡ್ಕತಾವ್, ನಿಜನ ಅಂತ ಸಖತ್ ಖುಷಿ ಆಯ್ತದೆ ಮೇಡಮ್. ಮೊನ್ನೆ ಬಿಗ್ ಬಾಸ್ ಅಲ್ಲಿ ಪ್ರೋಮೋ, ಮಾಮೂಲಿ ನಿಮ್ ಕ್ರೇಜ್ ಹಂಗೈತೆ ಅಂದ್ಬಿಟ್ಟು ಸುದೀಪ್ ಅಣ್ಣ ಒಂದು ಪ್ರೋಮೋ ಹಾಕಿರ್ತಾರೆ, ಅದ್ರಲ್ಲೂ ನೋಡಿದೆ ಎಲ್ಲರೂ ಮಾತಾಡೋದು. ಆಮೇಲೆ ನಮ್ಮ ಸೈನಿಕರು ಅವ್ರು ವಿಡಿಯೋ ಮಾಡಿ ಕಳಿಸಿರೋದು, ಆಮೇಲೆ ಬೇರೆ ದೇಶದವರು ವಿಡಿಯೋ ಮಾಡಿ ಗಿಲ್ಲಿ ವಿನ್ನರ್ ಅಂತ ಕಳಿಸಿರೋ ಅದೊಂದು 2 ಕ್ಲಿಪ್ ನೋಡಿದೆ. ಅವಾಗಲೇ ಸಖತ್ ಖುಷಿ ಆಗ್ಬಿಡ್ತು. ಅಯ್ಯೋ, ಆಮೇಲೆ ಚಿಕ್ಕ ಮಗು ನಿನ್ಗೆ ಯಾರು ಇಷ್ಟ ಅಂದ್ರೆ ಗಿಲ್ಲಿ ಇಷ್ಟ ಅಂತ ಹೇಳಿರೋದು, ಅದೆಲ್ಲ ನೋಡಿದಾಗ ಅಯ್ಯೋ ಅದೇ ಎಲ್ಲ ಹೇಳ್ದಂಗೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ವಿಶ್ವಾಸ ಪಡ್ಬೇಕು ನನಗೆ ಯೋಗ್ಯತೆ ಇದ್ದದ ಇಲ್ವಾ ಅನ್ನೋದೇ ಡೌಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಇನ್ನೊಂದು ವಿಚಾರ ಏನಂದ್ರೆ, ಗಿಲ್ಲಿಯ ಒಂದು ಡೌನ್ ಟು ಅರ್ಥ ಇವತ್ತು ನಿಮ್ಮನ್ನ ಆ ಮಟ್ಟಕ್ಕೆ ಏರ್ಸಿರೋದು. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಅವನ್ನ ಸ್ಪಾಂಟೇನಿಯಸ್ ಮಾತುಗಳಾಗಿರ್ಬೋದು ಅಥವಾ ಅವನಲ್ಲಿರುವಂತ ಒಳ್ಳೆತನನೇ ಇವತ್ತು ಅವರನ್ನ ಗೆಲ್ಸಿರೋದು ಅಂತ. ಸೊ ಇದಕ್ಕೆ ಯಾವ ತರ ನೀವು ರಿಯಾಕ್ಟ್ ಮಾಡ್ತೀರಿ ಈ ಸಂದರ್ಭದಲ್ಲಿ? ಮೇಡಮ್, ಅದೇ ಈಗ ನಾನು ಅಷ್ಟು ಶೋ ಮಾಡ್ಕೊಬಂದು ಈಗ ನನ್ನ ಫ್ರೆಂಡ್ಗಳ ಜೊತೆಲಿ ಹೆಂಗಿದ್ದು ಆ ಅನುಭವ, ಈಗ ನನ್ನ ಫ್ರೆಂಡ್ಗಳ ಜೊತೆ ಏನು ಕಾಲ ಕಳೀತಿದ್ದಂಗೆ ನಾನು ಏನು ಮಾತಾಡ್ತಿದ್ದೆ, ಏನು ಕಾಮಿಡಿ ಮಾಡ್ತಿದ್ದೆ, ತಮಾಷೆ ಮಾಡ್ತಿದ್ದೆ, ಕಾಲು ಎಳಿತಿದ್ದೆ, ಆ ಅನುಭವ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಇನ್ಸ್ಪಿರೇಷನ್ ಆಯ್ತದೆ. ಈ ಯೂಟ್ಯೂಬಿಂದ ಟಿವಿಗೆ ಬರೋಕೆ ಆಯ್ತದೆ. ಟಿವಿಲಿ ಒಂದು 4-5 ಶೋ ಮಾಡ್ತೀನಿ. ಶೋ ಅದೆಲ್ಲ ಇರ್ತದೆ ಅಲ್ವ ಮೇಡಮ್. ಈಗ ಅಲ್ಲೆಲ್ಲ ನಾನು ಏನೇನು ಕಲ್ತಿರ್ತೀನಿ, ಏನೇನು ಮಾಡಿರ್ತೀನಿ, ಅದೆಲ್ಲ ಕಲ್ತಿರೋದನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ಈಗ 100-120 ದಿನ ಅಂದರೆ ಹೆಚ್ಚು ಕಮ್ಮಿ ಒಂದು 3-4 ಶೋ ಮಾಡ್ದಂಗೆ 24 hours ಅದರಲ್ಲೇ ಇರ್ತೀವಿ ಗೊತ್ತಾ. ನಾವು ಶೋ ಒಳಗಡೆನೇ ಇರ್ತೀವಿ. ಎಷ್ಟು ಅಂತ ನಾಟಕ ಮಾಡೋಕ್ಕಾಯ್ತದೆ. ನಮ್ಮ ಕ್ಯಾರೆಕ್ಟರ್ ಏನೈತೆ ಅದು ಆಚೆಗೆ ಬರಲೇಬೇಕು. ಬಿಗ್ ಬಾಸ್ ಅಲ್ಲಿ 1-2 ದಿನ 3 ದಿನ ನಾಟಕ ಮಾಡ್ಬೋದು ಅಷ್ಟೇ. ಸದಾಶಿವನಗರದಲ್ಲಿರೋ ಹೌಸು, ಜರ್ಮನ್ ಪ್ಯಾಂಟು ಎಲ್ಲ ಇದೆಯಾ? ಇಲ್ಲ, ಆ ಟೈಮಲ್ಲಿ ಹಿಂಗೆ ಎಲ್ಲರೂ ರೇಗಿಸ್ತಿದ್ರಲ್ಲ, ಬನೀನ್ ಹಾಕಿ ಓಡಾಡ್ತಾನೆ ಇವನು, ಹತ್ರ ಹಂಗೈತೆ ಹಿಂಗೈತೆ ಡವ್ ಮಾಡ್ತಾನೆ ಅಂತ ಹೇಳ್ತಿದ್ರಲ್ಲ, ಅವಾಗ ಹಂಗೆ ಅಂದೆ. ನಾನೇನು ಬಡವ ಅಲ್ಲ, ನಾನು ಶ್ರೀಮಂತನೇ ಅಂತ ಸುಮ್ಮನೆ ಕಾಲು ಎಳಿಕಂದೆ. ಎಲ್ಲ ಏನಿಲ್ಲ. ಈಗ ಪ್ರಸ್ತುತ ನೀವು ಹೊರಗಡೆ ಬಂದಾಗಿದೆ, ಏನ್ ಮಿಸ್ ಮಾಡ್ಕೋತೀರಾ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿದೆ ನೀವು, ಅಲ್ಲಿ ಸದ್ಯಕ್ಕೆ ನಿಮ್ಗೆ ಈಗ ಇದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಈ ಥಿಂಗ್ಸ್ ಆಗಿರ್ಬೋದು, ಈ ಪ್ಲೇಸ್ ಆಗಿರ್ಬೋದು ಮಿಸ್ ಮಾಡ್ತಿದ್ದೀನಿ ಅಂದ್ರೆ ಏನು ಅಂತ? ಎಲ್ಲ ಬೀನ್ ಬ್ಯಾಗ್ ಮಿಸ್ ಮಾಡ್ಕೋತೀನಿ, ಸೋಫಾ ಮಿಸ್ ಮಾಡ್ಕೋತೀನಿ, ಮೈಕು, ವೇಕಪ್ ಸಾಂಗು, ಬಿಗ್ ಬಾಸ್ ಮನೆನೇ ಮಿಸ್ ಮಾಡ್ಕೋತೀನಿ. ಈ ಆಚೆಗೆ ಈಗ ಸಡನ್ ಆಗಿ ಆಚೆಗೆ ಬಂದ ತಕ್ಷಣ ನಮ್ಗೆ ಹೆಂಗಾಗ್ಬಿಡ್ತದೆ ಅಂದ್ರೆ, ಅಯ್ಯೋ ಇನ್ನೊಂದು ತಿರ್ಗಾ ಬಿಗ್ ಬಾಸ್ ಮನೆಗೆ ಹೋಗ್ಬಿಡ್ಬೇಕಲ್ಲ. ಈಗ ಅಷ್ಟು ಜನ ಅಷ್ಟು ಕ್ರೌಡ್ ಎಲ್ಲ ನೋಡ್ಬಿಟ್ಟು ಅದು ನೆನಪೈತೇ ಇರ್ತದೆ ಬಿಗ್ ಬಾಸ್ ಮನೆ. ತಿರ್ಗಾ ಹೋಗ್ಬೇಕು, ಇನ್ನೊಂದು ದಿನ ಹೋಗ್ಬೇಕು, 1-2 ದಿನ ಹೋಗ್ಬೇಕು ಅಂತ. ಟ್ಯಾಟೋ ಹಾಕ್ಸಿದಂತ ವ್ಯಕ್ತಿ ನಿಮ್ಮ ಕಣ್ಣಿಗೆ ಸಿಗ್ತಾರೆ ಆ ಒಂದ್ ಸಂದರ್ಭದಲ್ಲಿ, ಒಳಗಡೆ ಬಂದ್ಮೇಲೆ ಅವ್ರ ಬಗ್ಗೆ ಮಾತಾಡ್ತೀರಾ ನೀವು? ಯಾರೋ ಏನು ನನ್ನ ಹಚ್ಚ ಹಾಕೊಂಡು ಹೆಸರು ಬರ್ದ್ರೆ ಒಂಥರ, ಬಟ್ ನನ್ನ ಮುಖನೇ ಹಚ್ಚ ಹಾಕೊಂಡಿದೀರಾ ಅಂತ ಮೀಟ್ ಆಗ್ತೀರಾ ಅವ್ರನ್ನ? ಖಂಡಿತವಾಗ್ಲೂ ಆಯ್ತೀನಿ ಮೇಡಮ್. ಅದೇ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ. ಅಷ್ಟೊಂದು ನಮಗೋಸ್ಕರ
ನಾನು ಯಾರು ಮೇಡಮ್ ಅವ್ರಿಗೆ ಏನು ಒಂದು ಟಿ ವಿ ರಿಯಾಲಿಟಿ ಶೋ ಮಾಡ್ತೀನಿ, ಪಾಪ ಅವ್ರಿಗೇನು ಮಾಡೇ ಇರೋದಿಲ್ಲ. ನಾನು ಏನಾರು ಹೆಲ್ಪ್ ಮಾಡಿದಾನ, ಏನಾರು ಇದು ಮಾಡಿದಾನ, ಇಲ್ಲ ನನಗೇನಾರು ರಿಲೇಷನ್ ಸಂಬಂಧಿಕರ ಏನೂ ಅಲ್ಲ. ಏನು ಅಲ್ಲದೆ ಇರೋರು ಒಂದು ಟಿ ವಿ ಶೋ ನೋಡ್ಬಿಟ್ಟು ಅಷ್ಟೆಲ್ಲ ಮಾಡ್ತಾರೆ ಅಂದರೆ ಮೇಡಮ್ ಅದಕ್ಕಿಂತ ಭಾಗ್ಯ ಏನೇನು ಅವ್ರ ಋಣ ತೀರ್ಸೋಕಾಯ್ತದೆ. ಇಲ್ಲಿ ತನಕ ವೋಟಿಂಗ್ ರೇಟ್ ಲೆವೆಲ್ ಒಂದಿತ್ತು, ಬಟ್ ಈ ಸೀಸನ್ ಅಲ್ಲಿ ವೋಟಿಂಗ್ ರೇಟೇ ಬೇರೆ ತರ ಇದೆ. ಸರ್ವೆ ವೈಸು ನಿಮ್ದು 51 ಕೋಟಿ ಅದಕ್ಕಿಂತ ಜಾಸ್ತಿ ಆಗಿರೋದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಚಾನಲ್ TRP ವೈಸು ನಂಬರ್ 1 ಬಂದಿತ್ತು, ಗಿಲ್ಲಿಂದಾನೆ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ಅದು ಹಂಗೆ ಹೇಳೋಕೆ ಆಗಲ್ಲ. ಈಗ ಏನು ಸೀಸನ್ 1 ಇದು ಮೊದಲನೇ ಸೀಸನ್, ಹಂಗೆ ಆಗ್ಬಿಡೋಕೆ ಸಡನ್ನಾಗಿ ಏನೋ ಆಗ್ಬಿಡೋಕೆ ಅವಾಗಿಂದ ಆಗಿ ಹಿಂಗೆ ಬಂದು ಒಂದೊಂದೇ ಮೆಟ್ಲು ಹತ್ಕೊಂಡು ಈಗ ಆ ಥರ ನೋಡೋಕೆ ಹೋದ್ರೆ ನಾನು ಬಿಗ್ ಬಾಸ್ಗೆ ಹೋಗಿರೋದ್ರಿಂದನೇ ಹಿಂಗಾಗಿರೋದು. ಈಗ ನಾನು ಯಾಕೆ 4 ಶೋ ಮಾಡಿದಾಗ ಇಲ್ಲ ಬೇರೆ ಅಂದರೆ ಬೇರೆ ಶೋನ ಕೆಳಗಿಟ್ಟು ಮಾತಾಡ್ತಾ ಇಲ್ಲ, ಯಾಕೆ ಬಿಗ್ ಬಾಸ್ ಶೋಗೆ ಬಂದಾಗಲೇ ಹಂಗಾಯಿತು ಅಂದರೆ ಎಲ್ಲೂ ತೋರ್ಸೋಕ್ಕಾಗದೇ ಇರೋದು, ಇಲ್ಲ ಎಲ್ಲೂ ನನ್ನನ್ನು ನಾನು ಪೂರ್ತಿ 100% ಕೊಡೋಕ್ಕಾಗದೇ ಇರೋದು ಬಿಗ್ ಬಾಸಲ್ಲಿ ಕೊಟ್ಟೆ, ಅದಕ್ಕೆ ಹಂಗಾಯಿತು. ಚಾನೆಲ್ ನನ್ನಿಂದನೇ ಎಲ್ಲ ಆಗ್ಬಿಡ್ತು ಅನ್ನೋದೆಲ್ಲ ಸುಳ್ಳು ಮೇಡಮ್. ಒಂದಿಷ್ಟು ಜನ ನಿಮ್ಮ ಪರ ಮಾತಾಡ್ತೀರ. ಈಗ 51 ಕೋಟಿ ಜನ ಮಾತಾಡೋ ಒಂದಿಷ್ಟು ಜನ ಇದಾರಲ್ಲ, ಅವ್ರು ಮಾತಾಡ್ತಿರೋದಂದ್ರೆ ವ್ಯಕ್ತಿತ್ವಕ್ಕಿಂತ ಎಂಟರ್ಟೈನ್ಮೆಂಟ್ ಎತ್ತಿ ಹಿಡಿದಿದ್ದಾರೆ. ಬಟ್ ಗಿಲ್ಲಿ ಕೆಲವರನ್ನ ಕೆಳಗಿಳಿಸಿ ಮಾತಾಡಿದ್ರು ಅನ್ನುವಂತ ಮಾತುಗಳು ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕೊಡೋದಿದ್ರೆ? ಅದೇ ಮೇಡಮ್, ಎಂಟರ್ಟೈನ್ಮೆಂಟು ಸರಿ ಆಯಿತು, ಎಂಟರ್ಟೈನ್ಮೆಂಟ್ ಕೊಟ್ಟೆ. ವ್ಯಕ್ತಿತ್ವ ಅಂತ ಬಂದಾಗ ಈಗ ಶೋ ಗೊತ್ತಿಲ್ಲ, ಈಗ ಎಲ್ಲರೂ ಮಾಡಿರೋ ತಪ್ಪು ಈಗ ನಾನು ಮನುಷ್ಯ ಅಲ್ವಾ, ಎಲ್ಲೋ ತಪ್ಪು ಮಾಡಿರ್ತೀನಿ, ಅವ್ರಿಗೆ ಹಂಗೆ ಅನ್ಸಿರ್ಬೋದೇನೋ ಆ ಮೂಮೆಂಟಲ್ಲಿ ಕೆಳಗಿಟ್ಟು ಮಾತಾಡೋಣ ಅಂತ. ಅದು ತಪ್ಪೇನೋ ಮೇಡಮ್, ಇರ್ಬೋದೇನೋ. ಏನಾದ್ರೂ ಬೇಜಾರಿದೆಯಾ? ಡೆವಿಲ್ ಸಿನಿಮಾದ ಎಲ್ಲಾ ಸಿನಿಮಾಗಳದ್ದು ಒಂದೊಂದು ಕ್ಲಿಪ್ ಅನ್ನ ಹಾಕಿದ್ರು ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಮ ಸೀನ್ಗಳಾಗ್ಲಿ ಅಥವಾ ಟ್ರೈಲರ್ ಆಗ್ಲಿ ಏನು ಹಾಕಿರ್ಲಿಲ್ಲ ಡೆವಿಲ್ ಸಿನಿಮಾದು, ಅದೇನಾದ್ರೂ ಬೇಜಾರಿದೆಯಾ? ನನಗೆ ಡೆವಿಲ್ ಸಿನಿಮಾ ನನಗೆ ರಿಲೀಸ್ ಆಗಿರೋದೇ ಗೊತ್ತಿಲ್ಲ ಮೇಡಮ್. ಯಾಕಂದರೆ ಹೊರಗಡೆ ಬಂದಾಗ ಅಷ್ಟು ಕ್ರೇಜು, ಅಷ್ಟು ಈ ಡೆವಿಲ್ ಸಿನಿಮಾ ನಾನು ದರ್ಶನ್ ಸರ್ ಜೊತೆ ಮಾಡಿರೋದೇ ನನ್ನ ಪುಣ್ಯ ಮೇಡಮ್. ನನಗೆ ಅವ್ರ ಜೊತೆ ಯಪ್ಪ ಅವರು ಫಸ್ಟು ಸ್ಟಾರ್ಟಿಂಗ್ ಇಷ್ಟಲ್ಲಿ ನೋಡಿದಾಗ ನನಗೆ ಆಗಿರೋ ಖುಷಿ, ಅವ್ರು ಕರೆದು ಮಾತಾಡ್ಸಿದ್ದು ಅಷ್ಟೇ ಸಾಕು ಮೇಡಮ್. ನಿಮ್ಮ ಸೀನಿಗೆಲ್ಲ ಸಿಕ್ಕಾಪಟ್ಟೆ ಕ್ಲಾಪ್ ಬಂದಿತ್ತು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ, ಏನ್ ಹೇಳ್ತೀರಾ ಅದಕ್ಕೆ? ಇಲ್ಲ, ಅದು ಗೊತ್ತಿಲ್ಲ ಮೇಡಮ್, ಬಾಸ್ ಸಿನಿಮಾ ಅಲ್ವಾ ಮೇಡಮ್. ಅಲ್ಲ, ಬಾಸ್ಗೆ ಸಿಕ್ಕಿದೆ, ಬಟ್ ನಿಮ್ಮ ಸೀನ್ ಬರ್ಬೇಕಿದ್ರೆ ಅದೇ ಪೊಲೀಸ್ ಎದುರುಗಡೆ ಡೈಲಾಗ್ ಹೊಡೆಯೋ ಸೀನಿಗೆ ತುಂಬಾ ಜನ ಚಪ್ಪಾಳೆ ಹೊಡೆದಿದ್ದಾರೆ. ಅದೇ ನನ್ನ ಪುಣ್ಯ ಮೇಡಮ್, ಅದು ಅಷ್ಟೇ. ದರ್ಶನ್ ಅವ್ರನ್ನ ಭೇಟಿಯಾಗಿರುವ ಒಂದು ಆಲ್ಬಮ್ ನಿಮ್ಮ ಮನೆಯಲ್ಲಿ ಇದೆ, ಫ್ರೇಮು. ಯಾವ ಸಂದರ್ಭದಲ್ಲಿ ತೆಗ್ದಿರೋದದು? ತೆಗ್ದಿರೋದಿಲ್ಲ ಮೇಡಮ್, ಯಾರೋ ನಮ್ಮ ಸ್ನೇಹಿತರು ಕೊಟ್ಟಿದ್ದು. ಅದು ನಂಗೆ ಸಖತ್ ಇಷ್ಟ ಆಯ್ತು ಮೇಡಮ್. ನನಗೆ ದರ್ಶನ್ ಸರು ಅವ್ರ ಜೊತೆ ಅಯ್ಯೋ ಅವರು ನೋಡಿದಾಗ ಅವರು ಕರೆದು ಮಾತಾಡ್ಸೋದು ಇನ್ನೂ ಹಂಗೆ ಕಣ್ಣಲ್ಲಿ ಕಟ್ತಂಗೈತೆ. ಇಷ್ಟು ದಿವಸ ಕಳೆದಿದ್ದೀರಾ, ನಿಮ್ಮ ಮತ್ತೆ ಅಶ್ವಿನಿ ಮಧ್ಯೆನೆ ಒಂದಿಷ್ಟು ಹೋರಾಟಗಳು ನಡೀತಾ ಇದ್ದಿದ್ದು. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ ಅಂತ? ಇಲ್ಲ ಮೇಡಮ್, ಅವರು ತುಂಬಾ ಒಳ್ಳೆ ಕಂಟೆಸ್ಟೆಂಟು, ಒಳ್ಳೆ ಅಂದರೆ ಲೇಡಿ ಕಂಟೆಸ್ಟೆಂಟು ಅನ್ನೋದಕ್ಕಿಂತ ಸಖತ್ ಫೈಟ್ರು ಮೇಡಮ್, ಚೆನ್ನಾಗಿ ಒಳ್ಳೆ ಕಾಂಪಿಟೇಟರ್ ಮೇಡಮ್. ರಘು ಬಗ್ಗೆ ಏನ್ ಹೇಳ್ತೀರಾ? ಇದು ಎಲ್ಲ ಟಾಮ್ ಅಂಡ್ ಜೆರಿ ಕ್ರಿಯೇಟ್ ಆಗಿ ಅವ್ರು ನೋಡಕ್ ಮಾತ್ರ ರಘು ಮೇಡಮ್, ಒಂದು ಮಗು ತರ ಅಂತ ಇರ್ತೀನಿ ನಾನು ಯಾವಾಗಲೂ. ಒಳ್ಳೆ ಸ್ನೇಹಿತರು ಮೇಡಮ್. ಬಿಗ್ ಬಾಸ್ ಇಂದ 50 ಲಕ್ಷ ಬಹುಮಾನ ತಗೊಂಡಿದ್ದೀರಾ, ಒಂದು ಕಾರ್ ಗಿಫ್ಟ್ ತಗೊಂಡಿದ್ದೀರಾ, ಏನ್ ಮಾಡ್ತೀರಾ? ಏನ್ ಮಾಡ್ತೀನಿ ನಾನು, ಅದೇ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದೀನಿ, ಜಮೀನ್ ಮಾಡ್ತೀನಿ, ಕಾರ್ ಓಡಿಸ್ತೀನಿ, ಇನ್ನೇನ್ ಮಾಡ್ತೀನಿ. ವಿದ್ಯಾರಣ್ಯಪುರದಲ್ಲಿ ಪಕ್ಕದಲ್ಲೇ ಸೈಟ್ ನೋಡಿ ಇಟ್ಟಿದ್ದೀರಂತೆ, ಹೌದಾ? ಇಲ್ಲ ಮೇಡಮ್, ಸುಳ್ಳು. ಓಕೆ, ಈಗ ಸುದೀಪ್ ಸರ್ ಕೂಡ ನಿಮ್ಗೆ ಅಮೌಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಅಂದ್ರೆ ಅವ್ರು ಸಾಮಾನ್ಯವಾಗಿ ಮಾಡಲ್ಲ, ಬಟ್ ಸ್ಟೇಜ್ ಅಲ್ಲೇ ನಿಮ್ಗೆ ಅನೌನ್ಸ್ ಮಾಡಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂತ? ನನಗೆ ಸಖತ್ ಖುಷಿ ಮೇಡಮ್. ಸುದೀಪ್ ಅಣ್ಣ ಹಂಗೆ ಹೇಳ್ತಾರೆ ಅಂದ್ರೆ ಅದೇ, ಅಂದ್ರೆ ಅವ್ರ ಪಕ್ಕ ನಿಂತ್ಕೋದೇ ಒಂದು ದೊಡ್ಡ ಪುಣ್ಯ ನಮಗೆ. ನಾವೆಲ್ಲ ಸಿನಿಮಾ ಸ್ಕೂಲಲ್ಲಿ ಕಾಲೇಜಲ್ಲಿ ಸಿನಿಮಾ ನೋಡ್ಕೊಂಡು ಬೆಳೆದವರು, ಅವ್ರ ಪಕ್ಕ ನಿಂತ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದೇ ದೊಡ್ಡ ಪುಣ್ಯ. ಇನ್ನು ಅವರು ಬೆನ್ನು ತಟ್ಬಿಟ್ಟು ಇಲ್ಲಿ ಚೆನ್ನಾಗಿ ಆಡ್ದು, ಅದಕ್ಕೆ ನಾನು ಹಿಂಗೆ ಏನೋ ಒಂದು ಬಹುಮಾನ ಪ್ರೈಸ್ ಅಮೌಂಟ್ ಕೊಡ್ತಾವನಿ ಅಂದಾಗ ಅದಕ್ಕೆ ಅದೆಲ್ಲ ಈ ಲೈಫ್ ಟೈಮ್ ಈಗ ಅದು ಮತ್ತೆ ಬರಲ್ಲ ಮೇಡಮ್. ಆ ಮೂಮೆಂಟು, ಆ ಕ್ಷಣ ಮತ್ತೆ ತಿರ್ಗಾ ಬರೋದಿಲ್ಲ. ನೆನಪಿಸ್ಕೊಂಡೇ ಜೀವನ ತಳ್ಳಬೇಕು, ಹಿಂಗಾಗಿತ್ತು ನಮ್ಮ ಲೈಫಲ್ಲಿ ಅಂತ. ಅದು ನೆನಪಿಸ್ಕೊಂಡಾಗೆಲ್ಲ ಖುಷಿ ಆಗಬೇಕು ಜೀವನದಲ್ಲಿ. ಮುಂದೆ ಪ್ಲಾನ್ ಏನು? ಈಗ ಬಂದಾಗಿದೆ, ನೆಕ್ಸ್ಟ್ ಏನೇನು ಪ್ಲಾನ್ ಇದೆ ಅಂತ? ಅದೇ ನೋಡ್ಬೇಕು ಮೇಡಮ್, ಇವಾಗ ಬಂದವನೇನು ಈಗ ಗೊತ್ತಿಲ್ಲ ನೆಕ್ಸ್ಟ್ ಏನು ಅಂತ, ಯೋಚನೆ ಮಾಡ್ಕೊಂಡು ಮಾಡ್ಬೇಕು. ಕೊನೆಯದಾಗಿ ಪೊಲಿಟಿಷಿಯನ್ಸ್ಗಳು ಕೂಡ ಈ ಸಲ ಸಪೋರ್ಟಿಗೆ ನಿಂತಿದ್ದಾರೆ ನಿಮ್ದು. ಸೊ ಅದೆಷ್ಟು ಖುಷಿ, ಯಾಕಂದ್ರೆ ಇಷ್ಟು ಸೀಸನ್ ಅಲ್ಲಿ ಯಾರು ನಿಂತಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ರಾಜಕೀಯ ವ್ಯಕ್ತಿಗಳು ಕೂಡ ಇಂಟರ್ಫಿಯರ್ ಆಗಿರೋದು, ಅಂದ್ರೆ ಮತ ಪ್ರಚಾರ ಮಾಡೋ ತರ ನಿಮಗೆ ಪ್ರಚಾರ ಕೊಟ್ಟಿದ್ದಾರೆ. ಅದೇ ಮೇಡಮ್, ಮುಂಚೆ ಅದೇ ವೀಕೆಂಡಲ್ಲೂ ಅದು ಹೇಳಿದ್ರು, ಯಾವುದೋ MLA MP ಎಲೆಕ್ಷನ್ಗೆ
ಆಗೋ ಥರ ಆಯ್ತೈತೆ ಈ ಸೀಸನು, ನಿಮಗೆ ಗೊತ್ತಿಲ್ಲ, ನೀವು ಹೊರಗಡೆ ಬಂದು ನೋಡಿ ಅಂತೆಲ್ಲ ಹೇಳೋರು. ನಮಗೆ ಒಂದು ಕ್ಯೂರಿಯಾಸಿಟಿ ಹೆಂಗಿರ್ಬೋದು ಏನಿರ್ಬೋದು ಅಂತ ಹೊರಗಡೆ ಬಂದು ಇದೆಲ್ಲ ನೋಡಿದಾಗ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತ ಯೋಚನೆ ಮಾಡ್ತಾನೆ ಅರ್ಧ ಏನೋ ಆಯ್ತದೆ, ಏನು ಅದು ಹೇಳ್ಕೊಳಕ್ಕಾಗಲ್ಲ ಆ ಖುಷಿನ. ಓಕೆ, ಒಳ್ಳೇದಾಗ್ಲಿ ಸರ್, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ. ಶರಣ್ ಸರ್ ಹೇಳಿದಾಗೆ ಯಾರೆಲ್ಲ ಸೆಲ್ಫಿ ತಗೊಂಡಿಲ್ವೋ ಈಗಲೇ ಸೆಲ್ಫಿ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಗಿಲ್ಲಿ ಅವರ ಮಾತು. ಅವರೊಂದಿಷ್ಟು ಅವರ ಅನುಭವವನ್ನ ಹಂಚಿಕೊಂಡ್ರು. ಸೀಸನ್ 12 ಅಲ್ಲಿ ಏನೆಲ್ಲ ಅವರು ಮಾಡ್ಕೊಂಡಿದ್ರು, ಅವರ ಅನುಭವಗಳೇನಿತ್ತು ಅದೆಲ್ಲವನ್ನ ಪವರ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು. Thank you.